ಹೇಳ್ತಿದ್ಯಾ? ಅಳಿಯಂದ್ರೆ ಹೆಂಗವ್ರೆ? ಪಂಡಿತ್ರ ತವ ನಾಟಿ ಔಷಧಿ ಕೊಡ್ಸೋದಕ್ಕೆ ಹೊಸಳ್ಳಿ ಕರ್ಕೊಂಡು ಹೋಗವ್ರೆ ಅವ್ವ. ಸರ್, ಕಾರೆಲ್ಲ ಚೆಕ್ ಮಾಡಿದ್ವಿ, ಇದ್ರಲ್ಲಿ ಯಾವ ದುಡ್ಡು ಇಲ್ಲ ಸರ್. ಆರ್ ಶೋರ್? ಹೌದು ಸರ್. ಸಾರಿ ಶಿವರಾಮೇಗೌಡ್ರೆ, ನಮ್ಗೆ ಯಾರೋ ರಾಂಗ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ, ಅದಕ್ಕೆ ನಿಲ್ಸಿದ್ವಿ. ನೀವೇನು ಹೊರಡ್ಬೋದು. ಹಂಗಾರೆ ನಮ್ ಭದ್ರ ಎತ್ಕೊಂಡು ಹೋಗಿದ್ದು ಆ ದುಡ್ಡಿರೋ ಬ್ಯಾಗೆ ಅನಿಸ್ತದ ಕಣಣ್ಣ. ಅಲ್ಲ ಕಣ್ಲಾ, ನಮ್ ಗಾಡಿ ಒಳಗೆ ದುಡ್ಡು ತಂದಿಕ್ಕೋ ಕೆಲಸ ಯಾವನ್ಲ ಮಾಡಿದ್ದು? ಗೊತ್ತಿಲ್ಲಣ್ಣ. ಸರಿ, ಬಾ ಹೋಗ್ಮ. ಕೊಟ್ಲೆ ಏನ್ಲ ಇದೆಲ್ಲ? ಮಾವಯ್ಯ, ಅದೇನಾಯ್ತು ಅಂದ್ರೆ ಎಲೆಕ್ಷನ್ ಆಫೀಸರ್ಸು ಮತ್ತೆ ಪೊಲೀಸರು ಅಲ್ಲಿ ಹೋಗೋಕ್ಕಿಂತ ಮುಂಚೆ ಮಾವಯ್ಯನ ಹೆಂಗಾದ್ರೂ ಮಾಡಿ ಕಾಪಾಡ್ಬೇಕು ನಾವು. ಫೋನ್ ಎತ್ತಾ ಇಲ್ವಲ್ಲ? ಅಂತಮ್ಮ, ಅವರೆಲ್ಲ ಹೋದ್ರು, ಬಾ. ನಾನು ನಿಂಗೆ ಬೇಸರ ಮಾಡ್ಬೇಕು ಅಂತ ಬರ್ಲಿಲ್ಲ. ಯಾರೋ ಶತ್ರುಗಳು ನಿಮ್ಮನ್ನ ಸಿಕ್ಕಾಕಿಸ್ಬೇಕು ಅಂತ ಈ ಕೆಲಸವ ಮಾಡಿದ್ರು. ಅದಕ್ಕೆ ಹೆಂಗಾದ್ರೂ ಮಾಡಿ ನಿಮ್ಮನ್ನ ಕಾಪಾಡ್ಬೇಕು ಅಂತ ನಾ ಬಂದೆ. ಅಪ್ಪಯ್ಯ, ನನ್ನ ಇರೋ ಗಂಟನೂ ನಿಂಗೇನು ತೊಂದರೆ ಆಗಕ್ ಬಿಡಕ್ಕಿಲ್ಲ ಅಪ್ಪಯ್ಯ. ಬಿಡಕ್ಕಿಲ್ಲ ಅಪ್ಪಯ್ಯ, ಬಿಡಕ್ಕಿಲ್ಲ. ಏನಾಯ್ತು? ಅಂತಮ್ಮನ ಬಾಯಿಂದ ನರೆ ಬರ್ತಾ ಇದೆ. ಮಾವಯ್ಯ, ಏನಾಯ್ತು? ಅಪ್ಪಯ್ಯ, ನೀ ನಂಗೆ ಕೂಗ್ದಲ್ಲ, ಇಲ್ಲಿ ನಂಗೆ ಪ್ರಾಣ ಹೋದ್ರು ನಂಗೆ ಪರವಾಗಿಲ್ಲ ಅಪ್ಪಯ್ಯ. ಅವ್ವ, ಇವನ್ ಏನೇನೋ ಮಾತಾಡ್ತಾ ಇದ್ದಾನೆ. ಏನಾಗಿದವ ಇವನ್ಗೆ? ಶಿವರಾಮ, ನಮ್ ಭದ್ರಂಗೆ ಹಾವು ಕಚ್ಚೈತೆ. ಏನ್ಲ ಮಾಡೋದೀಗ? ಎತ್ಕೊಳ್ಳ, ಎತ್ಕೊಳ್ಳ. ಅಲ್ಲೆಲ್ಲೂ ಬೇಡ ಕಣ್ಣ, ಇಲ್ಲಿ ಹೊಸಳ್ಳಿಯಲ್ಲಿ ನಾಟಿ ಔಷಧಿ ಕೊಡ್ತವ್ರೆ, ಅಲ್ಲಿಗೆ ಕರ್ಕೊಂಡು ಹೋಗೋಣ. ಸರಿ ಅವ, ನಾವ್ ಹಂಗೆ ಮಾಡ್ತೀವಿ. ನೀವು ಬೇಡ, ನಾವ್ ಕರ್ಕೊಂಡೋಗಿ ಎತ್ಕೊಳ್ಳ. ದೇವ್ರೆ, ಆತುರದಲ್ಲಿ ಕಾಲಿಗೆ ಬಟ್ಟೆ ಕಟ್ಟೋದನ್ನೇ ಮರ್ತು ಬಿಟ್ವಿ. ಭದ್ರ, ಎದೊಳ್ಳ ಭದ್ರ. ನೀವ್ ಅಪ್ಪಯ್ಯ ಮಾತಾಡ್ತಾ ಇದ್ದೀರಿ, ಕಣ್ಬಿಡ್ಲಾ? ಮಲಗ್ ಬೇಡ, ಎದೊಳ್ಳ ಲೇ. ಜಲ್ದಿ ಹೋಗು. ಆಯ್ತಣ್ಣ, ಹೋಯ್ತೀನಿ. ಅವ್ನ್ ಕಣ್ ಮುಚ್ಚಿದಂಗ್ ನೋಡ್ಕೊ. ನೀನು ಅವನ ಹತ್ರ ಮಾತಾಡ್ತಾನೆ ಇರು. ಮಗ ಭದ್ರ, ನಿಮ್ಮ ಅಪ್ಪಯ್ಯ ಮಾತಾಡ್ತಾ ಇವ್ನಿ, ಕೇಳಿಸ್ತಾ ಇದ್ದದೆಲ್ಲ. ಲೇ,
ನಾನಿರೋ ಗಂಟ ನಿನಗೇನು ಆಗಕ್ ಬಿಡಕ್ಕಿಲ್ಲ ಕಲ್ಲ, ಏನು ಆಗಕ್ ಬಿಡಕ್ಕಿಲ್ಲ. ಕಣ್ಬಿಡ್ಲ ಕಣ್ಬಿಡ್ಲ. ಭದ್ರಾ ಭದ್ರಾ. ಅಭಯ ಸಾಯನೇ ದಿನ ಆದ್ಮೇಲೆ ನನ್ನ ಹೆಸರು ಕೂಗ್ದಲ್ಲ, ಅದೇ ನನ್ ಸಾಲ ಖುಷಿ ಆಯ್ತು ಬಿಡ ಅಭಯ. ದಯವಿಟ್ಟು ನನಗ್ ಸಂಸ್ಬಿಡು ಅಭಯ. ಯಾಕ ಮಾತು ಬಿಡ್ಲ ಮಗ? ನೀನ್ ನನ್ ಕೂಟೆ ಮಾತಾಡ್ತಿದ್ಯಾ ಅಂದಾಕೆ ನನ್ನನ್ನ ಸಂಸಿದ್ಯಾ ಅಂತಲೇ ಅರ್ಥ. ಲೇ ಮಗ, ಭದ್ರ ಅಂದಲ್ಲ, ಅದೇ ಸ್ಯಾನೆ ತೃಪ್ತಿ ಆಗೋಯ್ತು ಅಪ್ಪಯ್ಯ. ಈಗ ನೀನ್ ತೊಡೆ ಮೇಲೆ ಬೇಕಿದ್ರೆ ಸಾವು ಬಂದ್ರು ಸತ್ತ ಸ್ವಲ್ಪ ಜೀವ ಬಿಟ್ಬಿಡ್ತೀನಪ್ಪಯ್ಯ. ಹಂಗೆಲ್ಲ ಹೇಳಿದ್ರೆ ಬಾಯಿ ಮೇಲೆ ಬಾರಿಸ್ಬಿಡ್ತೀನಿ ನೋಡು. ನಾನಿರೋ ಗಂಟ ನಿನ್ಗೆ ಹಂಗೇನು ಆಗಕ್ಕಿಲ್ಲ ಕಲ್ಲ. ಏನಾಗಕ್ಕೂ ನಾನು ಬಿಡಕ್ಕಿಲ್ಲ ಕಲ್ಲ. ಲೇ ಕಣ್ಣು ಮುಚ್ಬಿಡಕಲ್ಲ, ಕಣ್ಬಿಡ್ಲಾ, ನಾನು ನೋಡ್ಲಾ? ಲೇ ಕವಿತಾ, ನಿನ್ನೆ ಹೋಗ್ಲಾ? ನನ್ ಮಗಿಗೆ ಏನು ಆಗ್ಬಾರ್ದು ಕಲ್ಲ. ಪಡಿದ್ರೆ ನನ್ನ ಮಗ ಯಾವ ಜನ್ಮದ ಪುಣ್ಯದ ಫಲನೋ ಏನೋ, ನಿಮ್ ಮಗ ಈಗ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ. ಈಗ ನಮಗ್ ಜೀವ ಬಂದಂಗ ಆಯ್ತು ಪಂಡಿತ್ರೆ. ನೋಡಿ, ಅವರು ಈಗ ಅಪಾಯದಿಂದ ಪಾರಾಗಿದ್ದಾರೆ ಆಟೆಯ. ಅವರಿಗೆ ಸಂಪೂರ್ಣವಾಗಿ ಇನ್ನು ವಿಷ ಇಳಿದಿಲ್ಲ, ಪೂರ್ತಿಯಾಗಿ ಗುಣ ಆಗಿಲ್ಲ. ನಾವು ಕೊಟ್ಟಿರೋ ಔಷಧಿ ಈಗ ಕೆಲಸ ಮಾಡಕ್ ಶುರು ಮಾಡದ. ಅವ್ರ ಮೈಯಿಂದ ವಿಷ ಇಳಿಬೇಕು ಅಂದ್ರೆ ಅವ್ರ ಆತ್ಮಸ್ಥೈರ್ಯ ಕೆಲಸ ಮಾಡಬೇಕು. ಈಗ ಅದು ಅವರಿಂದ ಮಾತ್ರ ಸಾಧ್ಯ. ಈಗ ಇದೊಂದು ಅವನಿಂದ ಆಗ್ಬಿಟ್ರೆ ಇನ್ನೇನು ತೊಂದರೆ ಇರಕ್ಕಿಲ್ಲ. ಈಗ ನಾವೇನ್ ಮಾಡ್ಬೇಕು ಹೇಳಿ ಪಂಡಿತ್ರೆ? ಅದು ಸರಿ, ಅವ್ರಿಗೆ ಮದುವೆ ಆಗಿದ್ದದೆ? ಆಗದೆ ಪಂಡಿತ್ರೆ. ಹಂಗಾದ್ರೆ ಬಿರ್ನೆ ಅವನ ಹೆಂಡ್ತಿನ ಕರೆಸಿ. ಅವನೆಂಡ್ರು ಈಗ ಯಾಕೆ ಪಂಡಿತ್ರೆ? ಸತಿ ಸಾವಿತ್ರಿ ಯಮುನ ಜೊತೆ ಹೋರಾಡಿ ತನ್ನ ಗಂಡನ ಪ್ರಾಣ ಉಳಿಸಿದ್ದು ಕತೆ ನಿಮಗೆ ಗೊತ್ತಲ್ವೇ? ಮುತ್ತೈದೆಗೆ ತನ್ನ ಗಂಡನ್ನ ಯಮನಿಂದಲೂ ಕಾಪಾಡ್ಕೊಳ್ಳೋ ಶಕ್ತಿ ಇರ್ತದೆ. ಯಾವ ಗಂಡನ ಜೊತೆ ತನ್ನ ಹೆಂಡತಿ ನಿಲ್ತಾಳೋ ಅಲ್ಲಿಗೆ ಯಮನು ಕೂಡ ಬರ್ಲಿಕ್ಕೆ ಭಯ ಬೀಳ್ತಾನೆ. ಆಮೇಲೆ ನಾವು ಕೊಡೋ ಔಷಧಿ ಅರ್ಧ ಕೆಲಸ ಮಾಡಿದ್ರೆ ಅವ್ರ ಮನೋಧೈರ್ಯ ದೈವಶಕ್ತಿ ಅರ್ಧ ಕೆಲಸ ಮಾಡಬೇಕು. ತಾಳಿ ಕಟ್ಟಿಸ್ಕೊಂಡೋಳು ಪಕ್ಕದಲ್ಲಿದ್ರೆ ಸಾವು ಕೂಡ ಪಕ್ಕಕ್ಕೆ ಸುಳಿಯಾಕಿಲ್ಲ. ಈಗ ಅವನೆಂಡ್ರು ತುಂಬೋ ಧೈರ್ಯ ಶಕ್ತಿನೇ ಅವನನ್ನು ಕಾಪಾಡಬೇಕು. ಅದಕ್ಕೆ ಬಿರ್ನು ಹೋಗಿ ಕರ್ಕೊಂಬರ್ರಿ. ಅದು ಅದು ಹಾಗಲ್ಲ ಪಂಡಿತ್ರೆ. ಹೆಂಗಾರು ಮಾಡಿ ನಮ್ಮ ಮಗನ ಕಾಪಾಡು ಅಂತೀರಿ, ಆದ್ರೆ ನಾವ್ ಹೇಳಿದ್ ಮಾಡು ಅಂದ್ರೆ 28 ಪ್ರಶ್ನೆ ಕೇಳ್ತೀರಿ. ವೈದ್ಯದ ಜೊತೆಗೆ ಪುರಾಣ ನಂಬಿರೋರು ನಾವು. ಆ ನಂಬಿಕೆನೆ ಕೆಲವೊಂದ್ ಕಿಟ ಏಟೋ ಜನರನ್ನ ಬದುಕ್ಸೈತೆ. ಅವ್ರ ಪ್ರಾಣ ಉಳಿಬೇಕು ಅಂದ್ರೆ ನಾನು ಹೇಳ್ದಷ್ಟು ಮಾಡಿ. ನೀವು ಕೋಪ ಮಾಡ್ಕೋಬೇಡಿ, ಈಗಲೇ ಕರೆಸ್ತೀನಿ ಪಂಡಿತ್ರೆ. ಸರಿ, ಬಿರ್ನೆ ಆ ಕೆಲಸ ಮಾಡಿ. ಕ್ವಾಟ್ಲೆ, ನೀ ಕಾರ್ ತಗೊಂಡೋಗಿ ಬೇಗ ವಿದ್ಯುನ್ ಕರ್ಕೊಂಬ ಹೋಗು. ಸರಿ ಚಿಕ್ಕ ಮಾವ. ಹೇಳಿ ಕಣ್ಬಿಡಿ. ವಾಸು, ಏನಾಯ್ತಪ್ಪ? ಗುರುಗಳೇ, ಎಷ್ಟೇ ಇದು ಮಾಡಿದ್ರು ಪ್ರಜ್ಞೆ ತಪ್ಪಂಗೆ ಆಯ್ತವ್ರೆ. ಅಯ್ಯೋ ದೇವ್ರೆ, ಔಷಧಿ ಕೆಲಸ ಮಾಡೋಕೆ ಶುರುವಾಗಿದೆ, ಹಿಂಗೆ ಕಣ್ಣು ಮುಚ್ಕೊಂಡ್ರೆ ಹಿಂಗೆ? ಏನಪ್ಪ, ಕಣ್ಣು ಮುಚ್ಚಬಾರ್ದು, ಕಣ್ಣು ಬಿಡು.
ಕಣ್ ಬಿಡು. ಹೇ ಭದ್ರ, ಕಣ್ಣು ಮುಚ್ಚಬೇಡ, ಕಣ್ ಬಿಡು, ಕಣ್ ಬಿಡು, ಕಣ್ ಬಿಡಪ್ಪ. ನನ್ನ ಮಾತು ಕೇಳಿಸ್ತಾ ಇದೆಯಾ? ಕಣ್ ಬಿಡು ಭದ್ರ. ಏ ಭದ್ರ, ಕಣ್ ಬಿಡು, ಕಣ್ಣು ಮುಚ್ಚಬಾರ್ದು, ನಿಧಾನಕ್ಕೆ ಕಣ್ ಬಿಡು. ಪಂಡಿತ್ರೆ ಪಂಡಿತ್ರೆ ಪಂಡಿತ್ರೆ, ಸ್ವಲ್ಪ ಬೇಗ ಬನ್ನಿ. ಏನಾಯ್ತು? ಪಂಡಿತ್ರೆ, ಮಗುಗೆ ಏನಾಗಿದೆ ಅಂತ ಗೊತ್ತಿಲ್ಲ. ಆಟ ಆಡ್ಬೇಕಾದ್ರೆ ಮೈಯೆಲ್ಲ ಕೆಂಪಾಗೋಗಿದೆ. ನೀವೇ ಕಾಪಾಡ್ಬೇಕು ಅವಳನ್ನ. ಅಮ್ಮ ಉರಿತೈತೆ, ಆಯ್ತೆ ಇಲ್ಲ. ಎಲ್ಲೋ ಆಟ ಆಡುವಾಗ ಚೇಳು ಮುಟ್ದಂಗದೆ, ಔಷಧಿ ಕೊಡ್ತಾರೆ, ಕರ್ಕೊಂಡ್ ಬಮ್ಮ. ದೇವ್ಕಿ, ದೇವ್ಕಿ, ಅಣ್ಣ ನೋಡು. ಕಣ್ಬಿಡಿ ಅಣ್ಣ. ಔಷಧಿ ಈಗ ಕೆಲಸ ಶುರು ಮಾಡಿದೆ. ಕಣ್ಬಿಡಪ್ಪ, ಎದ್ದೇಳು, ಕಣ್ಬಿಡು ಭದ್ರ, ಏನಾಗಕ್ಕಿಲ್ಲ, ಧೈರ್ಯವಾಗಿ ಕಣ್ಬಿಡು. ಯಾಕೆ ಇವತ್ತೇನೋ ಒಂಥರ ತಳಮಳ, ಏನೋ ಒಂಥರ ಸಂಕಟ ಆಯ್ತದಲ್ಲ. ವಿದ್ಯಂಗೊಂದು ಫೋನ್ ಮಾಡ್ಲಾ? ವಿದ್ಯಾ, ಹೆಂಗಿದ್ಯಾವ? ಯಾಕೆ ಹಿಂಗ ಅಳ್ತಿದ್ಯೆ? ಏನಾಯ್ತು ಹೇಳವ? ಅವ್ವ, ನಮ್ ಗೌಡ್ರಿಗೆ ಹಾವು ಕಚ್ಬಿಡದೆ. ಯೋನವ್ವ ಹೇಳ್ತಿದ್ಯಾ? ಅಳಿಯಂದ್ರಿಗೆ ಹೆಂಗವ್ರೆ? ಪಂಡಿತ್ರು ತವ ನಾಟಿ ಔಷಧಿ ಕೊಡ್ಸೋದಕ್ಕೆ ಹೊಸಳ್ಳಿ ಕರ್ಕೊಂಡು ಹೋಗವ್ರೆ ಅವ್ವ. ಹೆಂಗವ್ರೆ ಏನು ಅನ್ನೋದು ಗೊತ್ತಿಲ್ಲ ಅವ್ವ. ಈಗ ನೀನ್ ಎಲ್ಲಿದ್ಯವ? ನಾನು ಅಟ್ಟಿ ತವ ಇದ್ದೀನವ್ವ. ನೀನ್ ಅಳ್ಬೇಡ ಕಣವ, ಧೈರ್ಯವಾಗಿರು. ಪಂಡಿತ್ರ ಹತ್ರ ಕರ್ಕೊಂಡು ಹೋಗವ್ರೆ ಅಂದ್ರೆ ಏನು ಆಗಕ್ಕಿಲ್ಲ. ಅವ್ರಿಗೆ ಹಿಂಗ ಆಗಿರ್ಬೇಕಾರೆ ನಾನು ಹೆಂಗ್ ಸಮಾಧಾನ ಮಾಡ್ಕೊಡ್ಲಿ, ಹೆಂಗ್ ಧೈರ್ಯ ತಂದ್ಕೊಡ್ಲವ್ವ? ಯಾವ್ರವನೆ ಒಳ್ಳೇದು ಕೆಟ್ಟದು ಎಲ್ಲ ಅವನೇ ನೋಡ್ಕೋತಾನೆ. ಅಳಿಯಂದ್ರಿಗೆ ಏನು ಆಗಕ್ಕಿಲ್ಲ. ನೀನ್ ಹೋಗಿದ್ ಯಾವ್ರ ಹತ್ರ ಬೇಡ್ಕೊಳವ. ಒಂದ್ ನಿಮಿಷ ಇರು. ಕೋಟ್ಲಣ್ಣಯ್ಯ, ಈ ಗೌಡ್ರ ಹೆಂಗವ್ರೆ? ಪಂಡಿತ್ರು ಚಿಕಿತ್ಸೆ ಕೊಡ್ತವ್ರೆ, ನಿಮ್ಮನ್ ಬೇಗ ಕರ್ಕ ಬನ್ನಿ ಅಂದ್ರು. ಬನ್ನಿ ಹೋಗೋಣ. ಸರಿ ಅಣ್ಣಯ್ಯ. ಅವ್ವ, ನನಗೆ ಅಲ್ಲಿಗೆ ಹೋಗ್ತಾ ಇದ್ದೀನಿ, ಆಮೇಕಿಂದ ನಿಂಗೆ ಫೋನ್ ಮಾಡ್ತೀನಿ. ಆಯ್ತು, ದ್ಯಾವ್ರಿಗೊಂದು ಕೈ ಮುಗ್ದು ಬೇಡ್ಕೊಂಡು ಹೋಗವ, ಇವನು ಆಗಕ್ಕಿಲ್ಲ. ದ್ಯಾವ್ರೆ, ನಮ್ ಗೌಡ್ರಿಗೆ ಏನು ಆಗ್ದಂಗೆ ನೀನೇ ಕಾಪಾಡ್ಬೇಕು. ನನ್ ತಾಳಿ ಭಾಗ್ಯನ ನೀನೇ ಉಳಿಸ್ಕೊಡ್ಬೇಕು. ಅದಕ್ಕಮ್ಮ ಟೈಮ್ ಆಯ್ತು, ಬನ್ನಿ. ಭದ್ರಣ್ಣಗೇನು ಆಗಕ್ಕಿಲ್ಲ, ನಿನ್ ಧೈರ್ಯವಾಗಿರು, ಹೋಗ್ಬಾಕ. ಬನ್ನಿ.